ಮಿತ್ರರೇ ನಮಸ್ಕಾರ. ಇದು ಟಿ ವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಇದು ನಮ್ಮ ದೇಶದ ಇತಿಹಾಸವನ್ನು ಸ್ಮರಿಸುವ ಒಂದು ಮಹತ್ವದ ಕ್ಷಣ. ಇದು ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನೇ ಅರ್ಪಿಸಿದ ಮಹಾನ್ ವೀರನೊಬ್ಬನ ಗೌರವಿಸುವ ದಿನ. ತ್ಯಾಗ, ಸಾಹಸ ಮತ್ತು ದೇಶಭಕ್ತಿಯ ಪ್ರತೀಕವಾದಂತಹ ಒಬ್ಬ ಅಮರ ಯೋಧನನ್ನು ನೆನಪಿಸಿಕೊಳ್ತಕ್ಕಂಥ ದಿನ. ಇಂದು ನಾವು ಸ್ಮರಿಸುತ್ತಿರುವ ಆ ಮಹಾನ್ ವ್ಯಕ್ತಿಯೇ ತಾತ್ಯಾ ಟೋಪೆ. ಏಪ್ರಿಲ್ 18 ಇದು ಆತ ಹುತಾತ್ಮನಾದ ದಿನ. 1859 ಏಪ್ರಿಲ್ 18ರಂದು ಬ್ರಿಟಿಷರು ಆತನನ್ನು ಗಲ್ಲಿಗೇರಿಸ್ತಾರೆ. ಆದರೆ ಅದು ಆತನ ಅಂತ್ಯವಾಗದೆ ಆತನ ಅಮರತ್ವದ ಆರಂಭ ಆಗುತ್ತೆ. ತಾತ್ಯಾ ಟೋಪೆಯ ಮೂಲ ಹೆಸರು ರಾಮಚಂದ್ರ ಪಾಂಡುರಂಗ ಟೋಪೆ. ಆತ ಸುಮಾರು 1814 ವೇಳೆಯಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸ್ತಾನೆ. ಆತನ ತಂದೆ ಪಾಂಡುರಂಗರಾವ್ ಪೇಶ್ವೆಗಳ ಆಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದವರು. ಬಾಲ್ಯದಿಂದಲೇ ತಾತ್ಯನಿಗೆ ಧೈರ್ಯ, ಶೌರ್ಯ ಮತ್ತು ನಾಯಕತ್ವದ ಗುಣಗಳು ಬೆಳೆದು ಬಂದಿದ್ದು. ಕೇವಲ ಪಾಠ್ಯಪುಸ್ತಕಗಳ ಜ್ಞಾನ ಅಲ್ಲ, ಜೀವನದ ಸವಾಲುಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನು ಆತ ಬಾಲ್ಯದಲ್ಲೇ ರೂಢಿಸ್ಕೊಂಡಿರ್ತಾನೆ. ಕುದುರೆ ಸವಾರಿ, ಶಸ್ತ್ರಾಸ್ತ್ರ ಬಳಕೆ ಮತ್ತು ಯುದ್ಧ ಕಲೆಗಳಲ್ಲಿ ಆತ ಪರಿಣಿತಿ ಗಳಿಸಿದ್ದ. ತಾತ್ಯನ ಜೀವನದಲ್ಲಿ ಒಂದು ಮಹತ್ವವಾದ ಪಾತ್ರ ವಹಿಸಿದಂಥ ವ್ಯಕ್ತಿ ನಾನಾ ಸಾಹೇಬ್. ಇಬ್ಬರ ಸ್ನೇಹ ಕೇವಲ ವೈಯಕ್ತಿಕ ಸಂಬಂಧ ಅಲ್ಲ, ಅದು ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿಯಾಗುತ್ತೆ. ಈ ಸ್ನೇಹವೇ ದೇಶಭಕ್ತಿಯ ಹೋರಾಟದ ದಿಕ್ಕನ್ನು ನಿರ್ಧರಿಸುತ್ತೆ. 1857ರಲ್ಲಿ ಭಾರತದೊಳಗೆ ಒಂದು ಮಹತ್ವದ ಘಟನೆ ನಡೆಯುತ್ತೆ. ಬ್ರಿಟಿಷರ ಅನ್ಯಾಯ, ದೌರ್ಜನ್ಯ ಮತ್ತು ಭಾರತೀಯರ ಮೇಲಿನ ಅಪಮಾನಗಳಿಂದ ಜನರ ಸಹನೆ ಮೇರೆ ಮೀರುತ್ತೆ. ಈ ಅಸಮಾಧಾನವೇ ಒಂದು ದೊಡ್ಡ ಹೋರಾಟಕ್ಕೆ ಕಾರಣ ಆಗುತ್ತೆ. ಈ ಹೋರಾಟವೇ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಹೋರಾಟದಲ್ಲಿ ತಾತ್ಯಾ ಟೋಪೆ ಪ್ರಮುಖ ನಾಯಕನಾಗಿ ಹೊರಹೊಮ್ಮುತ್ತಾನೆ. 1857ರ ಸ್ವಾತಂತ್ರ್ಯ ಹೋರಾಟದ ಹೊತ್ತಲ್ಲಿ ಭಾರತದ ಎಲ್ಲ ಕಡೆ ಅಶಾಂತಿ ಆವರಿಸಿರುತ್ತೆ. ಬ್ರಿಟಿಷರ ವಿರುದ್ಧ ಜನರಲ್ಲಿ ಆಕ್ರೋಶ ಮಡುಗಟ್ಟಿರುತ್ತೆ. ಈ ಸಂದರ್ಭದಲ್ಲಿ ತಾತ್ಯಾ ಟೋಪೆ ದೇಶದ ಹಲವೆಡೆ ಹೋರಾಟವನ್ನು, ಅದರ ಮುಂದಾಳತ್ವವನ್ನು ವಹಿಸ್ತಾನೆ. ಆ ಕಾಲದಲ್ಲಿ ಗ್ವಾಲಿಯರ್ ಒಂದು ಪ್ರಮುಖ ಕೋಟೆ ಮತ್ತು ಸೈನಿಕ ಕೇಂದ್ರ. ಅದನ್ನು ಗೆಲ್ಲೋದು ಅಸಾಧ್ಯವೆನಿಸುವ ಕೆಲಸ. ಆದರೆ ತಾತ್ಯಾ ಟೋಪೆಯ ದೃಷ್ಟಿಯಲ್ಲಿ ಅಸಾಧ್ಯ ಅನ್ನೋದು ಆ ಶಬ್ದಕ್ಕೆ ಅರ್ಥನೇ ಇರಲಿಲ್ಲ. ಈ ಸಾಹಸದಲ್ಲಿ ಆತನ ಜೊತೆ ಆಗಿದ್ದವಳು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ. ಇಬ್ಬರು ಸೇರಿ ಗ್ವಾಲಿಯರ್ ಮೇಲೆ ದಾಳಿ ಮಾಡಲಿಕ್ಕೆ ನಿರ್ಧರಿಸ್ತಾರೆ. ನೇರವಾಗಿ ಹೋರಾಡೋದ್ರಿಂದ ಗೆಲುವು ಸಾಧ್ಯ ಇಲ್ಲ ಅನ್ನೋದನ್ನು ಅರಿತರ್ತಕ್ಕಂಥ ತಾತ್ಯಾ ಟೋಪೆ ಬುದ್ಧಿವಂತಿಕೆಯ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ತಾನೆ. ತನ್ನ ಸೈನ್ಯವನ್ನು ವಿಭಜನೆ ಮಾಡಿ ಕೆಲವರನ್ನು ಮುಂಭಾಗದಲ್ಲಿ ದಾಳಿ ಮಾಡಲಿಕ್ಕೆ ಕಳಿಸಿ ಮತ್ತೊಂದು ಪಡೆಗೆ ಗುಪ್ತವಾಗಿ ಕೋಟೆಯೊಳಗೆ ಪ್ರವೇಶಿಸ್ತಕ್ಕಂಥ ಜವಾಬ್ದಾರಿ ಕೊಡ್ತಾನೆ. ದಾಳಿ ಆರಂಭದ ಕ್ಷಣದಲ್ಲಿ ಪರಿಸ್ಥಿತಿ ತೀವ್ರಗೊಳ್ಳುತ್ತೆ. ತಾತ್ಯಾ ಟೋಪೆಯ ಸೈನಿಕರು ಭಯ ಇಲ್ಲದೆ ಶತ್ರುಗಳನ್ನು ಎದುರಿಸ್ತಾರೆ. ಬ್ರಿಟಿಷರು ಈ ಅಚ್ಚರಿ ದಾಳಿಗೆ ಇನ್ನೂ ಸಿದ್ಧ ಆಗಿರಲಿಲ್ಲ. ಅವರಲ್ಲಿ ಗೊಂದಲ ಉಂಟಾಗುತ್ತೆ. ಈ ಸಂದರ್ಭದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕುದುರೆಯ ಮೇಲೆ ಯುದ್ಧ ಭೂಮಿಯಲ್ಲಿ ಪ್ರವೇಶ ಮಾಡಿ ಧೈರ್ಯದಿಂದ ಹೋರಾಟ ಮಾಡ್ತಾಳೆ. ಆಕೆಯ ಸಾಹಸ ಸೈನಿಕರಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತೆ. ಈ ಸಮನ್ವಯ ಮತ್ತು ತಂತ್ರದ ಪರಿಣಾಮವಾಗಿ ಗ್ವಾಲಿಯರ್ ಕೋಟೆ ಕೆಲಕಾಲ ಭಾರತೀಯರ ಕೈಗೆ ಬರುತ್ತೆ. ಅದು ಕೇವಲ ಒಂದು ಗೆಲುವಾಗಿರದೆ ಅದು ಬ್ರಿಟಿಷರ ವಿರುದ್ಧದ ಆತ್ಮವಿಶ್ವಾಸದ ಸಂಕೇತ ಆಗಿರುತ್ತೆ. ಆದರೆ ಈ ಸಂತೋಷ ದೀರ್ಘಕಾಲ ಉಳಿಯಲ್ಲ. ಬ್ರಿಟಿಷರು ಮತ್ತೆ ಬಲಿಷ್ಠ ಸೈನ್ಯವನ್ನು ಕಳಿಸ್ತಾರೆ. ನಡೆದಂಥ ಕಠಿಣ ಯುದ್ಧದಲ್ಲಿ ರಾಣಿ ಲಕ್ಷ್ಮೀಬಾಯಿ ವೀರಮರಣ ಹೊಂದುತ್ತಾಳೆ. ಈ ನಷ್ಟ ತಾತ್ಯಾ ಟೋಪೆಯ ಮನಸ್ಸಿಗೆ ಆಘಾತ ತರುತ್ತಾದರೂ ಆತನ ಹೋರಾಟದ ಮನೋಭಾವವನ್ನು ಕಿಂಚಿತ್ತೂ ಕಡಿಮೆ ಮಾಡಲ್ಲ. ಗ್ವಾಲಿಯರ್ನ ನಂತರ ತಾತ್ಯಾ ಟೋಪೆಯ ಜೀವನ ಮತ್ತೊಂದು ಅದ್ಭುತ ತಿರುವು ಪಡೆದುಕೊಳ್ಳುತ್ತೆ. ಆತ ನೇರ ಯುದ್ಧದಿಂದ ಗೆರಿಲ್ಲಾ ಯುದ್ಧದತ್ತ ತಿರುಗ್ತಾನೆ.
ಇದು ಆತನ ಬುದ್ಧಿವಂತಿಕೆಯ ಅತ್ಯುತ್ತಮ ಉದಾಹರಣೆ. ದೊಡ್ಡ ಸೈನ್ಯ ಇಲ್ಲದೆ ಕಡಿಮೆ ಸಂಪನ್ಮೂಲಗಳ ಜೊತೆಗೆ ಆತ ಬ್ರಿಟಿಷರನ್ನ ತಿಂಗಳ ಕಾಲ ಕಾಡ್ತಾನೆ. ಆತ ಒಂದು ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿದೆ ಹಠಾತ್ ದಾಳಿ ಮಾಡಿ ಶತ್ರುವಿಗೆ ಭಾರಿ ನಷ್ಟ ಉಂಟು ಮಾಡಿ ಮತ್ತೆ ಹಡಗಿ ಕೊಳ್ಕೊತಾನೆ. ಕಾಡುಗಳು, ಪರ್ವತಗಳು ಮತ್ತು ಗ್ರಾಮೀಣ ಪ್ರದೇಶಗಳು ಅವನ ಯುದ್ಧ ಭೂಮಿಗಳಾಗ್ತವೆ. ಬ್ರಿಟಿಷರು ಅವನನ್ನು ಹಿಡಿಲಿಕ್ಕೆ ಅನೇಕ ಪ್ರಯತ್ನಗಳನ್ನ ಮಾಡಿದ್ದಾದರೂ ಆತನ ಚಾತುರ್ಯಕ್ಕೆ ಬ್ರಿಟಿಷ್ ಸೇನೆ ಬಲಿಯಾಗುತ್ತೆ. ಒಂದು ಸಂದರ್ಭದಲ್ಲಿ ತಾತ್ಯಾ ಟೋಪೆಯ ಪಡೆ ತುಂಬ ಕಡಿಮೆ ಇರುತ್ತೆ. ಆಹಾರ ಮತ್ತು ಶಸ್ತ್ರಾಸ್ತ್ರಗಳ ಕೊರತೆ ಇದ್ದರೂ ಆತ ಹೋರಾಟ ನಿಲ್ಲಿಸಲ್ಲ. ತನ್ನ ಸೈನಿಕರ ಮನೋಬಲವನ್ನು ಹೆಚ್ಚಿಸ್ತಾ ನಾವು ದೇಶಕ್ಕಾಗಿ ಹೋರಾಡ್ತಿದ್ದೇವೆ ಅನ್ನೋ ಭಾವನೆಯನ್ನ ಆತ ಸದಾ ಜೀವಂತವಾಗಿಟ್ಟು ಅವರೊಳಗಿನ ದೇಶಭಕ್ತಿಯನ್ನ ಉದ್ದೀಪಿಸ್ತಾನೆ. ಗೆರಿಲ್ಲಾ ಯುದ್ಧದ ಮೂಲಕ ಆತ ಬ್ರಿಟಿಷರ ಮೇಲೆ ಮಾನಸಿಕ ಒತ್ತಡವನ್ನ ಉಂಟು ಮಾಡಿ ಶತ್ರು ಯಾವಾಗ ಎಲ್ಲಿಂದ ದಾಳಿ ಆಗುತ್ತೆ ಅನ್ನೋ ಭಯದಲ್ಲಿ ಬದುಕಬೇಕಾಗೋ ಥರ ಮಾಡ್ತಾನೆ. ಇದು ತಾತ್ಯಾ ಟೋಪೆಯ ಯುದ್ಧದ ಒಂದು ಮಹತ್ವದ ತಂತ್ರ ಆಗಿದೆ. ಗ್ವಾಲಿಯರ್ ಗೆಲುವು ಮತ್ತು ಗೆರಿಲ್ಲಾ ಯುದ್ಧ ತಾತ್ಯಾ ಟೋಪೆಯ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಪರಿಚಯಿಸುತ್ತೆ. ಮೊದಲನೇದು ಆತನ ಧೈರ್ಯ ಮತ್ತು ನಾಯಕತ್ವವನ್ನು ತೋರಿಸಿದ್ರೆ, ಎರಡನೇದು ಅವನ ಬುದ್ಧಿವಂತಿಕೆ ಮತ್ತು ತಂತ್ರಜ್ಞಾನದ ಸಾಮರ್ಥ್ಯವನ್ನು ತೋರಿಸು. ನಂತರ ಝಾನ್ಸಿ, ಕಾನ್ಪುರ್, ಗ್ವಾಲಿಯರ್ ಪ್ರದೇಶಗಳಲ್ಲಿ ನಡೆದಂಥ ಯುದ್ಧಗಳು ಇತಿಹಾಸದಲ್ಲಿ ಅಮರವಾಗಿರ್ತಕ್ಕಂಥ ಘಟನೆಗಳು. ಯುದ್ಧ ಜೀವನ ಅಂದರೆ ಸದಾ ಜಯಗಳಿಸೋದಲ್ಲ, ಕೆಲವೊಮ್ಮೆ ಸೋಲನ್ನು ಸಹ ಎದುರಿಸಬೇಕಾಗಿ ಬರುತ್ತೆ. ತಾತ್ಯಾ ಟೋಪೆಯ ಜೀವನದಲ್ಲಿಯೂ ಕೂಡ ಸೋಲುಗಳು ಬರ್ತವೆ. ಆದರೆ ಆ ಸೋಲುಗಳು ಆತನ ಮನಸ್ಸನ್ನು ಕುಗ್ಗಿಸಲ್ಲ. ಆತ ಮತ್ತೆ ಮತ್ತೆ ಹೋರಾಟ ಮುಂದುವರಿಸ್ತಾನೆ. ಸಂಕಷ್ಟದ ಸಮಯದಲ್ಲೂ ಆತ ಧೈರ್ಯ ಕಳೆದುಕೊಳ್ಳಲ್ಲ. ಇದು ತಾತ್ಯನ ವ್ಯಕ್ತಿತ್ವದ ಅತ್ಯಂತ ಮಹತ್ವದ ಗುಣ ಆಗಿರುತ್ತೆ. ಆದರೆ ಅವನ ಜೀವನದ ಕೊನೆಯ ಅಧ್ಯಾಯ ಅತ್ಯಂತ ನೋವು ತರುವಂಥದ್ದು. ವಿದ್ರೋಹಿಗಳು ತಾತ್ಯನನ್ನು ಹಿಡಿದು ಬ್ರಿಟಿಷರ ಕೈಗೆ ಒಪ್ಪಿಸ್ತಾರೆ. ಇದು ಇತಿಹಾಸದ ಒಂದು ಕಹಿ ಸತ್ಯ. ತನ್ನದೇ ದೇಶದ ಒಬ್ಬ ವ್ಯಕ್ತಿಯ ದ್ರೋಹದಿಂದ ಒಬ್ಬ ಮಹಾನ್ ವೀರನನ್ನ ಕಳೆದುಕೊಳ್ಳಬೇಕಾಗಿ ಬರುತ್ತೆ. 1859 ಏಪ್ರಿಲ್ 18 ತಾತ್ಯಾನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತೆ. ಆ ಕ್ಷಣ ಕೇವಲ ಒಂದು ಮರಣದ ಕ್ಷಣ ಆಗಿರಲಿಲ್ಲ, ಅದು ಒಂದು ತ್ಯಾಗದ ಘಟ್ಟ. ತಾತ್ಯ ಸಾವಿಗೆ ಅಂಜದೆ ದೇಶಕ್ಕೋಸ್ಕರ ಜೀವ ಕೊಡೋದೇ ತನಗೆ ಹೆಮ್ಮೆ ಅನ್ನೋ ಭಾವನೆಯ ಜೊತೆಗೆ ಈ ಮರಣವನ್ನು ಸ್ವೀಕರಿಸ್ತಾನೆ. ಮಿತ್ರರೇ, ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಿದ್ದಲ್ಲ. ಅನೇಕ ವೀರರ ತ್ಯಾಗ ಮತ್ತು ಬಲಿದಾನದ ಫಲವೇ ನಮ್ಮ ಸ್ವಾತಂತ್ರ್ಯ. ಆದ್ದರಿಂದ ಈ ಸ್ವಾತಂತ್ರ್ಯದ ಮೌಲ್ಯವನ್ನು ಅರಿತು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸೋದು ನಮ್ಮ ಹೊಣೆಗಾರಿಕೆ. ತಾತ್ಯಾ ಟೋಪೆ ಅಂದರೆ ಕೇವಲ ಇತಿಹಾಸದ ಒಂದು ಹೆಸರಲ್ಲ, ಅದು ಒಂದು ಪ್ರೇರಣೆ, ಅದು ಒಂದು ಶಕ್ತಿ, ಅದು ಒಂದು ದೇಶಭಕ್ತಿಯ ಜ್ವಾಲೆ. ಆತನ ಜೀವನವನ್ನು ಸ್ಮರಿಸೋದು ಅಂದರೆ ಕೇವಲ ಭೂತಕಾಲವನ್ನು ನೆನಪಿಸಿಕೊಳ್ಳೋದಲ್ಲ, ಅದು ಭವಿಷ್ಯಕ್ಕೆ ಮಾರ್ಗದರ್ಶನ ಪಡೆಯುವಂಥದ್ದು. ಕೊನೆಯಲ್ಲಿ ಆತನ ತ್ಯಾಗವನ್ನು ಗೌರವಿಸಿ ಆತನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕಾಗಿರ್ತಕ್ಕಂಥ ಪ್ರತಿಜ್ಞೆ ಅಂತ ಹೇಳ್ತಾ ಆ ಮಹಾನ್ ಹುತಾತ್ಮ ದೇಶಭಕ್ತನಿಗೆ ಶತಶತ ನಮನಗಳನ್ನು ಸಲ್ಲಿಸ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.